ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಕಡೆ ಒಬ್ಬರು ಪೇಂಟಿಂಗ್ ಬರಿತಾ ಇರ್ತಾರೆ. ಆಗ ಸಹನಾ ಅಲ್ಲಿಗೆ ಬಂದಿದ್ದಾರೆ. ಸಹನಾ, ನನಗೆ ಒಂದು ಪೇಂಟಿಂಗ್ ಬರಿಬೇಕಿತ್ತು ಅಂತ ಹೇಳ್ತಿದ್ದಾರೆ. ಆಗ ಆ ಪೇಂಟರ್ ಆಯ್ತಮ್ಮ ಅಂತ ಹೇಳ್ತಿದ್ದಾರೆ. ಆಗ ಸಹನಾ, ನೀವು ಬರೆಯೋ ಪೇಂಟಿಂಗ್ಗೆ ನನ್ನ ಹತ್ರ ದುಡ್ಡಿಲ್ಲ, ನೀವು ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಆಗ ಆ ಪೇಂಟಿಂಗ್ನವರು ಸರಿ ನಮ್ಮ ಕೂತ್ಕೊಂಡು ನಿನ್ನ ಚಿತ್ರ ಬಿಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಸಹನಾ, ನಂದಲ್ಲ, ನಾನು ಹೇಳೋರ ಬಗ್ಗೆ ನೀವು ಬರಿಬೇಕು ಅಂತ ಹೇಳಿ ಪುಟ್ಟಕ್ಕ ಅವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇಲ್ಲಿ ಪುಟ್ಟಕ್ಕ ಅವರ ಚಿತ್ರನ ಬಿಡಿಸಿದ್ದಾರೆ. ಸಹನಾ ಕೈಲಿ ಪುಟ್ಟಕ್ಕನ ಚಿತ್ರ ಇದೆ. ಅದನ್ನು ನೋಡಿ ಸಹನಾ ತುಂಬಾ ಖುಷಿ ಪಡ್ತಿದ್ದಾರೆ. ಆಗ ಸಹನಾ ಖುಷಿಪಟ್ಟು, ತುಂಬ ಚೆನ್ನಾಗಿ ಬರ್ತಿದ್ದೀರಾ, ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇ ನಮ್ಮ ಹೋಟ್ಲು, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಆಗ ಆ ಪೇಂಟರ್ ಸರಿನಮ್ಮ ಅಂತ ಹೇಳ್ತಿದ್ದಾರೆ. ಸಹನಾ ಆ ಫೋಟೋನ ಇಟ್ಕೊಂಡು ಸಹನಾ ತಾವೇ ಮಾತಾಡ್ತಿದ್ದಾರೆ. ಅವ್ವ, ನನ್ನ ಕಷ್ಟ ಕಾಲದಲ್ಲಿ ನೀನು ಧೈರ್ಯ ತುಂಬಿದೀಯಾ, ಈಗಲೂ ಹಂಗೆ ನನ್ನ ಕೈ ಹಿಡಿದು ನಡೆಸವ ಅಂತ ಹೇಳಿ ಆ ಫೋಟೋಗೆ ಸಹನಾ ಕೈ ಮುಗಿತಾ ಇದ್ದಾರೆ. ಆಗ ಒಬ್ಬ ಕಸ್ಟಮರ್ ಬಂದಿದ್ದಾರೆ. ಆಗ ಸಹನಾ ತುಂಬಾ ಖುಷಿ ಪಡ್ತಿದ್ದಾರೆ. ಕಸ್ಟಮರ್ ರೈಸ್ ಬಾತ್ ಕೇಳಿದ್ದಾರೆ. ಸಹನಾ ರೈಸ್ ಬಾತ್ ಕೊಟ್ಟಿದ್ದಾರೆ. ಕಸ್ಟಮರ್ ರೈಸ್ ಬಾತನ್ನು ತಿಂದು ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಸಹನಾ, ಅವ್ವ ನಿನ್ನ ಜೊತೆ ಈಗಲೇ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ಫೋನಲ್ಲಿ ನಂಬರ್ನ ಡಯಲ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಆಗ ಸಹನಾ, ಡಯಲ್ ಮಾಡಿದೆ, ಬೇಡ, ನಾನು ಈ ನಂಬರಿಂದ ಮಾಡಿದ್ರೆ ಈ ನಂಬರ್ ಗೊತ್ತಾಗುತ್ತೆ, ಇವಾಗ ಏನು ಮಾಡಲಿ ನಾನು ಅಂತ ಹೇಳಿ ಯೋಚನೆ ಮಾಡ್ತಾ ಅಂಗಡಿ ಕಡೆ ನೋಡ್ತಿದ್ದಾರೆ. ಅಲ್ಲಿ ಒಂದು ಟೆಲಿಫೋನ್ ಬೂತ್ ಕಾಣಿಸ್ತಾ ಇದೆ. ಅದನ್ನು ನೋಡಿ ಸಹನಾ ತುಂಬಾ ಖುಷಿ ಪಡ್ತಿದ್ದಾರೆ. ಈ ಕಡೆ ಪೂಜೆ ನಡೀತಾ ಇದೆ. ಆಗ ಪುಟ್ಟಕ್ಕ ಸಹನಾ ಅವರನ್ನ ನೆನೆಸ್ಕೊಳ್ತಿದ್ದಾರೆ. ಪುಟ್ಟಕ್ಕ ಸಹನಾ ಅಂತ ಜೋರಾಗಿ ಕೂಗ್ತಿದ್ದಾರೆ. ಪುಟ್ಟಕ್ಕ ಅವರಿಗೆ ಪ್ರಜ್ಞೆ ತಪ್ಪಿದೆ. ಎಲ್ಲರೂ ತುಂಬಾ ಶಾಕ್ ಆಗ್ತಿದ್ದಾರೆ. ಬಂಗಾರಮ್ಮ ಪುಟ್ಟಕ್ಕ ಅಂತ ಕರಿತಾ ಇದ್ದಾರೆ. ಪುಟ್ಟಕ್ಕ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಎಲ್ಲರೂ ತುಂಬಾ ಗಾಬರಿಗೊಳ್ತಿದ್ದಾರೆ. ಈ ಕಡೆ ಫೋಟೋಯಿಂದ ಹಾರ ಬಿದ್ದಿದೆ. ಅದನ್ನು ನೋಡಿದ ಐನೋರು, ಅಯ್ಯೋ ಫೋಟೋಯಿಂದ ಹಾರ ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಅದನ್ನು ಎಲ್ಲರೂ ನೋಡಿ ಶಾಕ್ ಆಗ್ತಿದ್ದಾರೆ. ಈ ಕಡೆ ಪುಟ್ಟಕ್ಕ ಅವರಿಗೆ ತುಂಬಾ ಸುಸ್ತಾಗಿರುತ್ತೆ. ಆಗ ಬಂಗಾರಮ್ಮ ನೀರನ್ನು ಕುಡಿಸ್ತಿದ್ದಾರೆ. ಈ ಕಡೆ ಸ್ನೇಹ, ಅವ್ವ ನಿಂಗೇನಾಗಿದೆ ಅಂತ ಹೇಳವ್ವ, ನೀನು ಈ ಥರ ಇದ್ದರೆ ನನಗೂ ಭಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಗ ಬಂಗಾರಮ್ಮ, ಪುಟ್ಟಕ್ಕನಿಗೆ ಏನೂ ಆಗಿಲ್ಲವಾ, ಹೊಸಿ ಆಯಾಸ ಆಗೈತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಂಟಿ ಡಾಕ್ಟರ್ನ ಕರ್ಕೊಂಡು ಬಂದಿದ್ದಾರೆ. ಈ ಕಡೆ ಡಾಕ್ಟರ್ ಎಲ್ಲರನ್ನೂ ಹೊರಗಡೆ ಕಳಿಸ್ತಿದ್ದಾರೆ. ಡಾಕ್ಟರ್ ಪುಟ್ಟಕ್ಕ ಅವರನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಡಾಕ್ಟರ್ ಪುಟ್ಟಕ್ಕ ಅವರನ್ನು ಪರೀಕ್ಷೆ ಮಾಡಿ ಹೊರಗಡೆ ಬಂದಿದ್ದಾರೆ. ಆಗ ಗೋಪಾಲಯ್ಯ, ಡಾಕ್ಟರ್ ಪುಟ್ಟಮ್ಮಿಗೆ ಏನಾಗಿದೆ? ಆಗ ಡಾಕ್ಟರ್, ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗಿದೆ, BP ಸ್ವಲ್ಪ ಜಾಸ್ತಿ ಆಗಿದೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇತ್ತು, ಆದರೆ ಗಾಬರಿ ಪಡೋ ಅಗತ್ಯ ಇಲ್ಲ, ಇವಾಗ ಅವರು ಹುಷಾರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಗ ಬಂಗಾರಮ್ಮ, ಮಗಳನ್ನ ಕಳ್ಕೊಂಡಿರೋ ನೋವಿನಿಂದ ಪುಟ್ಟಕ್ಕನಿಗೆ ಹಿಂಗೆಲ್ಲ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆಗ ಡಾಕ್ಟರ್, ಮುಂಚೆನೇ ಹೇಳಿದ್ದೆ ಗಾಬರಿ ಆಗೋವಂಥ ವಿಷಯ ಇವರಿಗೆ ಹೇಳ್ಬಾರ್ದು ಅಂತ, ಮುಂದೆನೇ ಈ ಥರ ಆದರೆ ನಾವು ಕೊಡೋ ಟ್ಯಾಬ್ಲೆಟ್ ಆಗಲಿ ಇಂಜೆಕ್ಷನ್ ಆಗಲಿ ಯಾವುದೂ ಕೆಲಸ ಮಾಡಲ್ಲ, ಹಾಗೇನೆ ನಾವು ಕೂಡ ನಿಮಗೆ ಯಾವುದೇ ಭರವಸೆನೂ ಕೊಡೋಕ್ಕಾಗಲ್ಲ ಅಂತ ಹೇಳಿ, ನೋಡಿ ಈ ಟ್ಯಾಬ್ಲೆಟ್ಸ್ ತಂದು ಕೊಡಿ, ಅವ್ರು ಚೇತರಿಸ್ಕೊಂಡ್ಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಈ ಕಡೆ ಮತ್ತೆ ಪೂಜೆ ಶುರು ಮಾಡಿದ್ದಾರೆ. ಪುಟ್ಟಕ್ಕ ದುಃಖದಿಂದ ಅಳ್ತಾ ಇದ್ದಾರೆ. ಈ ಕಡೆ ಸ್ನೇಹ ಡಾಕ್ಟರ್ ಹೇಳಿದ ಮಾತನ್ನು ನೆನೆಸ್ಕೊಂಡು ಈ ಕಾರಿನ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ. ಆಗ ಕಂಟಿ, ಯಾಕೆ ಮಿಸ್ಸು ಏನಾಯಿತು ಅಂತ ಕೇಳ್ತಿದ್ದಾರೆ. ಆಗ ಸ್ನೇಹ, ಶ್ರೀ, ಯಾವುದೇ ಕಾರಣಕ್ಕೂ ಈ ಕಾರ್ಯ ನಡೀಬಾರ್ದು. ಆಗ ಬಂಗಾರಮ್ಮ, ಯಾಕವ್ವ ಸ್ನೇಹ ಏನಾಯಿತು? ಆಗ ಸ್ನೇಹ, ಈಗಾಗಲೇ ಅಕ್ಕನ ಕಳ್ಕೊಂಡಿರೋ ನಾವು ಅವ್ವನು ಕಳ್ಕೊಳಕ್ಕಾಗಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಡಾಕ್ಟರ್ ಹೇಳ್ದಂಗೆ ಅವ್ವ ಇದನ್ನೆಲ್ಲ ಸಹಿಸ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಪಾಪ ಅವಳ ಮನಸ್ಸಲ್ಲಿರೋದನ್ನ ನಮ್ಮ ಹತ್ರ ಸರಿಯಾಗಿ ಹೇಳ್ಕೊಳಕ್ಕೂ ಆಗ್ತಿಲ್ಲ. ನನಗೋಸ್ಕರ ಸುಮನ್ಗೋಸ್ಕರ ಅವ್ವ ಬದಲಾಗೋಕ್ಕೆ ಪ್ರಯತ್ನ ಪಟ್ಲು, ಆದರೆ ಅವಳ ಹೃದಯ ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ. ಆಗ ಗೋಪಾಲಯ್ಯ, ಅಲ್ಲವಾ ಹಾಗಂತ ಕಾರ್ಯ ಮಾಡದೆ ಇರೋಕ್ಕಾಗತ್ತಾ? ಆಗ ಸ್ನೇಹ, ಮಾಡಬೇಕು ನಿಜ, ಆದರೆ ಇದನ್ನೆಲ್ಲ ನಾವು ನಮಗೋಸ್ಕರ ಮಾಡ್ಕೊಂಡಿರೋದು. ಅವನ ಆರೋಗ್ಯದ ಮುಂದೆ ನನಗೆ ಯಾವುದೂ ಲೆಕ್ಕ ಇಲ್ಲ, ಹಾಗಂತ ಕಾರ್ಯ ಮಾಡಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಮೊದಲು ಅವ್ವ ಸರಿ ಹೋಗಲಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ, ಐನೋರೆ ದಯವಿಟ್ಟು ಕ್ಷಮಿಸಿ, ನಾನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆಗ ಗೋಪಾಲಯ್ಯ, ಅಲ್ಲವಾ ಅದು ಅಂತ ಹೇಳ್ತಿರ್ತಾರೆ. ಆಗ ಬಂಗಾರಮ್ಮ, ಗೋಪಾಲಯ್ಯ, ನನ್ನ ಸೊಸೆ ತಗೊಂಡಿರೋ ನಿರ್ಧಾರ ಸರಿಯಾಗೈತೆ, ಕಳ್ಕೊಂಡಿರೋ ಜೀವ ಇದನ್ನೆಲ್ಲ ನೋಡ್ತಿದ್ರೆ ಸ್ನೇಹನ ನಿರ್ಧಾರ ಸರಿಯಾಗೈತೆ ಅಂತ ಅರ್ಥ ಮಾಡ್ಕೊಂಡೈತೆ ಅಂತ ಹೇಳಿ, ಮೇಷ್ಟ್ರೆ ನೀವು ಮೇಲೆ ಕೇಳಿ, ಐನೋರೆ ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಐನೋರು, ಆಗ್ಬೋದಮ್ಮ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಈ ಕಡೆ ಸ್ನೇಹ ಪುಟ್ಟಕ್ಕ ಅವರಿಗೆ ಹೇಳ್ತಿದ್ದಾರೆ, ನಂಗೆ ಕ್ಷಮಿಸ್ಬಿಡವ, ನಿನ್ನ ಆರೋಗ್ಯದ ಮುಂದೆ ಇದ್ಯಾವುದು ನನಗೆ ಮುಖ್ಯ ಅನ್ನಿಸ್ಲಿಲ್ಲ, ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂತ ನಿನ್ಗನ್ಸಿದ್ರೆ ದಯವಿಟ್ಟು ಕ್ಷಮಿಸವ. ಆಗ ಬಂಗಾರಮ್ಮ, ನೀನು ಸರಿಯಾಗಿ ಮಾಡಿದೆ ಸ್ನೇಹ, ನಾವು ಆಚಾರ ಮಾಡೋ ಆತರದಾಗೆ ಮನಸ್ಥಿತಿನೇ ಗಮನಿಸಲಿಲ್ಲ, ಆಚಾರದಿಂದ ಭಕ್ತಿ ಉಳಿತೈತೆ, ಆಚರಣೆ ಗಟ್ಟಿ ಆಯ್ತೈತೆ, ಆದರೆ ಕೆಲವು ಆಚರಣೆ ಗಟ್ಟಿ ಆದರೂ ಆಚಾರಕ್ಕೆ ಬಲಿ ಆಯಿತು, ಇದು ಹಾಗೆಯ. ಹಂಗೆ ನೋಡಿದ್ರೆ ಈಗ ಒಂದು ಲೆಕ್ಕದಲ್ಲಿ ಸಹನನೂ ದೈವನೇ ಇಲ್ವಾ? ಆಮೇಲೆ ಎಲ್ಲರೂ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದರೆ ಆಯಿತು ಅಂತ ಹೇಳ್ತಿದ್ದಾರೆ. ಆಗ ಪುಟ್ಟಕ್ಕ, ನಮ್ಮ ಸಹನ ಇಷ್ಟು ದಿನಕ್ಕೆ ದ್ಯಾವರ ಆಗ್ಬಿಟ್ಲ ಅಂತ ಅಳ್ತಾ ಇರ್ತಾರೆ. ಆಗ ಬಂಗಾರಮ್ಮ, ಪುಟ್ಟಕ್ಕ ನೀನು ಹಿಂಗೆ ಸಂಕಟ ಪಡ್ತಾ ಇದ್ರೆ ಮಕ್ಕಳು ನೊಂದ್ಕೋತವೆ, ಮಕ್ಕಳ ಮುಖ ನೋಡಿ ಆದರೂ ನೀನು ಸಮಾಧಾನ ತಂದ್ಕೊಳ್ಬೇಕಲ್ವೇ? ಆಗ ಪುಟ್ಟಕ್ಕ, ಬಂಗಾರದಂಥ ಮಗಳನ್ನ ಕಳ್ಕೊಂಡಿವ್ನಿ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ
ಅಳಿಯಂದ್ರೆ ನನ್ನನ್ನು ಕ್ಷಮಿಸ್ಬಿಡಿ, ನನ್ನಿಂದ ಕಾರ್ಯ ಆಗಲಿಲ್ಲ ಅಂತ ಹೇಳ್ತಿರ್ತಾರೆ. ಆಗ ಮುರಳಿ, ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ, ಇಷ್ಟೆಲ್ಲ ಆಗೋಕೆ ನಾನೇ ಕಾರಣ. ಒಂದು ರೀತಿಲಿ ಸಹನಾ ಅವ್ರನ್ನ ಕೊಂದಿದ್ದು ನಾನೇ. ಅಮ್ಮನ ಮಾತು ಕೇಳ್ಕೊಂಡು ಸಹನಾ ಅವ್ರ ಮಾತು ಕೇಳ್ದೇನೆ ನಿಮ್ಮೆಲ್ಲರ ಕಣ್ಣೀರಿಗೆ ನಾನು ಕಾರಣ ಆಗಿದ್ದೀನಿ. ನಾನು ಪಾಪಿ ಅತ್ತೆ. ಕೊನೆ ಉಸಿರಿರೋವರೆಗೂ ಸಹನಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನಾನು ನಿಮಗೆ ಭಾಷೆ ಕೊಟ್ಟಿದ್ದೆ. ಆದರೆ ನಾನೇ ಉಸಿರು ನಿಲ್ಲಿಸ್ಬಿಟ್ಟೆ. ನನ್ನಂಥ ಪಾಪಿ ಬದುಕಿರಬಾರ್ದು ಅತ್ತೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಿದ್ದಾರೆ. ಆಗ ಪುಟ್ಟಕ್ಕ, ಮಗಳನ್ನ ಕಳ್ಕೊಂಡಿವ್ನಿ, ಈಗ ಈ ಮಗನ ಕಳ್ಕೊಳ್ಳೋ ಅಂತ ಶಿಕ್ಷೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಆಗ ಮುರಳಿ, ಅತ್ತೆ ಈಗಲೂ ನೀವು ನನ್ನನ್ನು ಮಗ ಅಂತಿದ್ದೀರಾ? ಆಗ ಪುಟ್ಟಕ್ಕ, ಅವತ್ತು ಅದೇ ಹೇಳಿದ್ದೆ, ಇವತ್ತು ಅದೇ ಹೇಳ್ತೀವ್ನಿ. ನನ್ನಷ್ಟೇ ದುಃಖದಾಗೆ ನೀವು ಪಾಲ್ದಾರರು. ದೊಡ್ಡವಳಾಗಿ ನಾನು ನಿಮ್ಮನ್ನು ಸಮಾಧಾನ ಮಾಡಬೇಕಾಗಿತ್ತು ಅಂತ ಹೇಳ್ತಿರ್ತಾರೆ. ಆಗ ಬಂಗಾರಮ್ಮ, ಮೊದಲು ನೀನು ಸಮಾಧಾನ ಮಾಡ್ಕೊ ಪುಟ್ಟಕ್ಕ, ಅದೆಲ್ಲ ತಾನಾಗೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಆಗ ಪುಟ್ಟಕ್ಕ, ಆಯಿತು ಮಕ್ಕಳಿಗೋಸ್ಕರ ಸಮಾಧಾನ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಆಗ ಬಂಗಾರಮ್ಮ, ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು ಅಂತ ಹೇಳಿ, ಪುಟ್ಟಕ್ಕ ನಮ್ಮೆಲ್ರಿಗೂ ನೀನು ಎಷ್ಟು ಮುಖ್ಯ ಅನ್ನೋದು ನಿಂಗೆ ಅರ್ಥ ಆದರೆ ಆಟೆ ಸಾಕು. ಇಲ್ಲಾಗಿರೋದು ಯಾವುದುವೇ ಸುಮ್ಕೆ ನಡೀತಿಲ್ಲ ಅಂತ ಹೇಳಬಲ್ಲೆ. ಇನ್ನು ಮುಂದಿನ ಎಲ್ಲವೇ ನೀನು ನಂಬಿರೋ ತಾಯಿ ಕೈ ಹಿಡಿದು ನಡೆಸ್ತಾಳೆ. ನೀನು ಯೋಚನೆ ಮಾಡಬೇಡ ಪುಟ್ಟಕ್ಕ ಅಂತ ಹೇಳಿ, ನಾನಿನ್ನು ಬರಲೆ ಅಂತ ಹೇಳಿ, ಕಂಟಿ ನೀನು ಇಲ್ಲಿದ್ದು ಎಲ್ಲನೂ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ.